very good evening to all my flamboyant and beaming students of first PU. Today we are going to learn a new poem, The School Boy, written by William Blake. So before learning the poem here, let you know the question paper pattern this academic year, English. So here you will be having 50 marks question on text and 50 marks question on grammar part. First you study 50 marks questions on text here. So you will be having question number 1 here, 12 questions, 12 into 1, 12 marks. Answer in a word or a phrase or a sentence each, where you have to write only the answers here, and each question carries 1 mark. Means you will be having total 12 questions, no options, and each question carries 1 mark. Total 12 into 1, that is 12 marks. So this is the scoring part in question number 1 on text. So here, how to write or how to answer the questions here in a phrase, in a sentence or a word. How? If you are going to commit a spelling mistake here, you are going to lose 1 mark or half mark. The answer which is written more than once, if it is repeated, you will be awarded 0. ಸೊ ಏನು ಹೇಳಬೇಕಂದ್ರೆ ಕನ್ನಡ ಬ್ಯಾಕ್ಗ್ರೌಂಡಿಂದ ಬಂದಂಥ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೋರಿ. ಕ್ವಶನ್ ನಂಬರ್ 1 ಇರ್ತದೆ ನಿಮ್ಗೆ. ಸೊ ಈ ಕ್ವಶನ್ ನಂಬರ್ 1 ಟೆಕ್ಸ್ಟ್ ಮೇಲೆ ಇರ್ತದೆ, ಕ್ವಶನ್ ನಂಬರ್ 2 ಟೆಕ್ಸ್ಟ್ ಮೇಲೆ ಇರ್ತದೆ, ಕ್ವಶನ್ ನಂಬರ್ 3 ಟೆಕ್ಸ್ಟ್ ಮೇಲೆ ಇರ್ತದೆ. ಸೊ 50 ಮಾರ್ಕ್ಸ್ ಆನ್ ಟೆಕ್ಸ್ಟ್ ಮತ್ತು 50 ಮಾರ್ಕ್ಸ್ ಆನ್ ಗ್ರಾಮರ್ ಪಾರ್ಟ್. ಅಂದರೆ ವ್ಯಾಕರಣ ವಿಭಾಗದ ಮೇಲೆ 50 ಅಂಕಗಳು ನಿಮಗಿರ್ತಾವೆ ಮತ್ತು ಟೆಕ್ಸ್ಟ್ ವಿಭಾಗದ ಮೇಲೆ ಅಂದರೆ ನಿಮ್ಮ ಕೋರ್ಸ್ ಬುಕ್ ಅಂತ ಏನಿದೆ ರಿಫ್ಲೆಕ್ಷನ್ಸ್ ಅಂತ ಹೇಳಿ ಅದರ ಮೇಲೆ 50 ಅಂಕಗಳು ಇರ್ತಾವೆ ನಿಮಗೆ. ಈ 50 ಅಂಕಗಳಲ್ಲಿ ಮೊದಲೇ ಕ್ವಶನ್ ಆನ್ಸರ್ ಇನ್ ಎ ವರ್ಡ್ ಆರ್ ಎ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್ ಅಂತ ಇರ್ತದೆ. ಒಂದು ಶಬ್ದದಲ್ಲಿ ಅಥವಾ ಒಂದು ಫ್ರೇಸ್ದಲ್ಲಿ ಆನ್ಸರ್ ಮಾಡಬೇಕಾಗ್ತದೆ ಅಥವಾ ಒಂದು ಸೆಂಟೆನ್ಸ್ ಒಳಗೆ ಕರೆಕ್ಟಾಗಿ ಕಂಪ್ಲೀಟ್ ಸೆನ್ಸ್ ಕೊಡುವಂಥ ಸೆಂಟೆನ್ಸ್, ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಸೆನ್ಸ್, ಆ ರೀತಿ ಇರತಕ್ಕಂಥದ್ದು ಸೆಂಟೆನ್ಸ್ ಬರೀಬೇಕು. ಸೆಂಟೆನ್ಸ್ ಬರೆಯುವಲ್ಲಿ ಅಕಸ್ಮಾತ್ ನಿಮ್ಗೆ ಸಮಸ್ಯೆ ಆಗ್ತದೆ ಅಂತಿತ್ತು ಅಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದ ಆನ್ಸರ್ ಇನ್ ಎ ಫ್ರೇಸ್ ಆರ್ ವರ್ಡ್. 1 ವರ್ಡ್ ಆನ್ಸರ್ ಇತ್ತಂದ್ರೆ ಡೈರೆಕ್ಟ್ 1 ವರ್ಡ್ ಆನ್ಸರ್ ಬರ್ದು ಬಿಡ್ರಿ. ಆದ್ರೆ ಯು ಶುಡ್ ನಾಟ್ ಕಮಿಟ್ ಅ ಸಿಂಗಲ್ ಮಿಸ್ಟೇಕ್ ಇನ್ ಸ್ಪೆಲ್ಲಿಂಗ್. ಸ್ಪೆಲ್ಲಿಂಗ್ ಒಳಗೆ ಹೆಚ್ಚು ಕಡಿಮೆ ಆತು ಅಂದ್ರೆ, ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1, ಮೇನ್ ಕ್ವಶನ್ ನಂಬರ್ 1 and question number 1 here, who is the narrator of the story, the gentleman of the jungle ಅಂತಿತ್ತು ಅಂತ ತಿಳ್ಕೊರಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ಬರೀಬೇಕಾಗಿದ್ದು ಓಮೋ ಕೆನ್ಯಾಟಾ ಹೆಸರು ಬರೀತೀರಿ. ಸೊ ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಓಮೋ ಕೆನ್ಯಾಟಾ? ಯು ಶುಡ್ ರೈಟ್ ಇಟ್. ಪೂರ್ತಿ ಓಮೋ ಕೆನ್ಯಾಟಾ ಕರೆಕ್ಟಾಗಿ ಬರೀಬೇಕು. ಇದ್ರ ಸ್ಪೆಲ್ಲಿಂಗು ಇಲ್ಲಿ ಯಾವುದೇ ರೀತಿಯಿಂದ ವ್ಯತ್ಯಾಸ ಆಗಬಾರ್ದು. ನೀವು ಇಲ್ಲಿ ಓಮೋ ಬರೆಯುವಲ್ಲಿ ಏನಾದರೂ ವ್ಯತ್ಯಾಸ ಆಯ್ತು, ಜೆ ಬರೆಯುವಲ್ಲಿ ಜಿ ಬರೆದ್ರಿ, ಇನ್ನೊಬ್ಬ ಯಾವುದೋ ವ್ಯಕ್ತಿ ಆಗ್ತಾನೆ ಅಂದಮೇಲೆ ಯುವರ್ ಕ್ವಶನ್ ವಿಲ್ ಬಿ, ದ ಕ್ವಶನ್ ವಿಲ್ ಬಿ ರೈಟ್ ಬಟ್ ಆನ್ಸರ್ ವಿಲ್ ಬಿ ರಾಂಗ್. ಸೊ ಕೆನ್ಯಾಟಾ ಸ್ಪೆಲ್ಲಿಂಗ್ ಕರೆಕ್ಟ್ ಬರಲಿಲ್ಲ ಅಂದರೆ 1 more ಪರ್ಸನ್ ಈಸ್ ದೇರ್ ಇನ್ ಇಂಗ್ಲೆಂಡ್, ಅವನ ಹೆಸರಾಗಿಬಿಡ್ತದೆ. ಅಥವಾ ಯಾವುದೋ ಒಂದು ದೇಶದಾಗಿರುವಂಥ ಇನ್ನೊಬ್ಬ ವ್ಯಕ್ತಿ ಹೆಸರಾಗಿಬಿಡ್ತದೆ. ಸೊ ಅಗೇನ್ ಯು ಆರ್ ಗೋಯಿಂಗ್ ಟು ರೈಟ್ ರಾಂಗ್ ಆನ್ಸರ್. ಇಲ್ಲಿ ಮತ್ತೊಂದು ರಾಂಗ್ ಆನ್ಸರ್ ಆಗಿಬಿಡ್ತದೆ ನಿಮ್ಮದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಕರೆಕ್ಟಾಗಿ 1 ವರ್ಡ್ ಆನ್ಸರ್, 1 ಫ್ರೇಸ್ ಆನ್ಸರ್ ಅಥವಾ ಸೆಂಟೆನ್ಸ್ ಬರೆಯುವಂಗಿತ್ತಂದ್ರೆ ಕರೆಕ್ಟಾಗಿ ಸೆಂಟೆನ್ಸ್ ಬರೀಬೇಕು ವಿದೌಟ್ ಕಮಿಟಿಂಗ್ ಮಿಸ್ಟೇಕ್ ಇನ್ ಫಾರ್ಮೇಷನ್ ಆಫ್ ಸೆಂಟೆನ್ಸ್. ಸ್ಪೆಲ್ಲಿಂಗ್ ವಿ ಆರ್ ಪ್ರೆಸೆಂಟಿಂಗ್ ದ ಆನ್ಸರ್. ಆನ್ಸರ್ ಮಾಡುವಲ್ಲೇ ಮತ್ತು ಫಾರ್ಮೇಷನ್ ಆಫ್ ಸೆಂಟೆನ್ಸ್ಗಳಲ್ಲಿ ಯೂಸ್ ಆಫ್ ವರ್ಬ್, ಯೂಸೇಜ್ ಆಫ್ ವರ್ಬ್ಸ್ ಇನ್ ದ ಸೆಂಟೆನ್ಸಸ್, ಅದರಲ್ಲಿ ಕರೆಕ್ಟಾಗಿ ಸೆಂಟೆನ್ಸ್ ಬರೀಲಿಲ್ಲ ಅಂದರೂ ಕೂಡ ಯು ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕ್ಸ್. ಬಟ್ ದ ಆನ್ಸರ್ ಓಮೋ ಕೆನ್ಯಾಟಾ ಇತ್ತಂದ್ರೆ, ಇದು ಕರೆಕ್ಟ್ ಇತ್ತಂದ್ರೆ ಉಳಿದ ಸೆಂಟೆನ್ಸ್ ನೋಡಲಾರ್ದ ಮಾರ್ಕ್ಸ್ ಕೊಡಕ್ಕೆ ಹೌದು. ಸೊ ಈ ರೀತಿ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಇದು ಸ್ಕೋರಿಂಗ್ ಪಾರ್ಟ್ ಫಸ್ಟ್ ಮೇನ್. ಸೊ ಸಮ್ ಸ್ಟೂಡೆಂಟ್ಸ್ ಸ್ಕೋರ್ಡ್ more than 90, more than 95, 198, 99, maybe 100, I don't know, in SSLC examination.
Though you got through SSLC examination with flying colors, still you have to study, you have to prepare how to present the answers, how to put your ideas on the paper here in first year PUC English. First year PUC English ಗೆ scoring is not an easy task. You scored very well in SSLC. ಇಲ್ಲಿ ಆ ರೀತಿ ಇರಂಗಿಲ್ಲ, ಯಾಕಂದ್ರೆ ಸ್ಪೆಲ್ಲಿಂಗಿಗೆ ಮಾರ್ಕ್ಸ್ಗಳು ಕಡಿತಾರೆ ಅವರು. ಸೊ ಆ ರೀತಿಯಿಂದ ಇದನ್ನ ಗಮನದಾಗ ಇಟ್ಟುಕೊಂಡು ಕಾನ್ಸಂಟ್ರೇಟ್ ಆನ್ ದ ಸ್ಪೆಲ್ಲಿಂಗ್ಸ್, ಫಾರ್ಮೇಷನ್ ಆಫ್ ಸೆಂಟೆನ್ಸ್, ಫ್ರೇಸ್ ಆರ್ ವರ್ಡ್ ಆರ್ ಸೆಂಟೆನ್ಸ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೈಟ್ ಆಸ್ ಅನ್ ಆನ್ಸರ್. It must be presented very clear with legible and visible handwriting. In the second main question, ಡಿಸ್ಕ್ರಿಪ್ಟಿವ್ ಆಗಿರ್ತದ. ಥರ್ಡ್ ಮೇನ್ ಕ್ವಶನ್ ಡಿಸ್ಕ್ರಿಪ್ಟಿವ್ ಆಗಿ ಆನ್ಸರ್ ಕೊಡಬೇಕಾಗ್ತದೆ ನೀವು. ಸೊ ಇಲ್ಲಿ ಆನ್ಸರ್ ಇನ್ ಹಾಫ್ ಆಫ್ ಎ ಪೇಜ್ ಅಂತ ಬರ್ತದೆ, ಆರ್ ಆನ್ಸರ್ ಇನ್ ಎ ಪ್ಯಾರಾಗ್ರಾಫ್ ಅಂತ ಬರ್ತದೆ. ಆನ್ಸರ್ ಇನ್ ಎ ಪ್ಯಾರಾಗ್ರಾಫ್ ಅಂದಾಗ ಕರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿಯನ್ನು ಬರೆದು ಆಮೇಲೆ ಚೆಂದಾಗಿ ಏನು ಆನ್ಸರ್ ಕೇಳಿದ್ದಾರೆ ಅದನ್ನು ಕರೆಕ್ಟಾಗಿ ವರ್ಡ್ ಟು ವರ್ಡ್ ಆನ್ಸರ್ ಇರಬೇಕಾಗ್ತದೆ. ಸೊ ಹಿಯರ್ ಯು ವಿಲ್ ಬಿ ಹ್ಯಾವಿಂಗ್ ಆಪ್ಷನ್. So you will be having 10 questions total. You have to write or you have to answer for only 8 questions, and each question carries 4 marks, total 32 marks. So second main question, 10 marks. Out of 10, 2 questions will be optional and 8 questions you have to answer, and each question carries 4 marks, total 32. ಸೊ ಇಲ್ಲಿ 10 ಕ್ವಶನ್ಸ್ಗಳು ಇರ್ತವೆ, 8 ಅಷ್ಟೇ ಆನ್ಸರ್ ಮಾಡಬೇಕು ನೀವು. ಒಂದೊಂದು ಕ್ವಶನ್ಗೂ ಕೂಡ ಆನ್ಸರ್ಗೆ 4 ಮಾರ್ಕ್ಸ್ಗಳು ಇರ್ತಾವೆ. ಟೋಟಲ್ 32 ಮಾರ್ಕ್ಸ್ ಇಲ್ಲೇ ಇರ್ತದೆ. 32 12 ಇಲ್ಲಿ ಟೋಟಲ್ ಆಗಿ 44 ಮಾರ್ಕ್ಸ್ ಐತೀಗ. ಸೊ ಇದು ಸ್ಕೋರಿಂಗ್ ಪಾರ್ಟ್ ಅಲ್ಲ. ದಿಸ್ ಇಸ್ ನಾಟ್ ಸ್ಕೋರಿಂಗ್ ಪಾರ್ಟ್ ಇನ್ ಇಂಗ್ಲೀಷ್. ನಿಮ್ಗೆ ಉಳಿಕೆವೆಲ್ಲ ಸ್ಕೋರ್ ಆಗುವಂಥ SSLCಗೆ ದ ವೇ ಆಫ್ ಇವ್ಯಾಲ್ಯುಯೇಟಿಂಗ್ ದ ಪೇಪರ್ಸ್ ಇಟ್ ವಾಸ್ ಡಿಫರೆಂಟ್. Here the valuation will be done very strict. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಎಲ್ಲ ಕನ್ಸಿಡರ್ ಮಾಡಿ ಒಂದು ಲೆವೆಲಿಗೆ ಬಂದು ನಿಮ್ಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ಅಲಾಟ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಪಾಯಿಂಟ್ಸ್. ಸೊ ದಿಸ್ ಇಸ್ ನಾಟ್ ಸ್ಕೋರಿಂಗ್ ಪಾರ್ಟ್, ಬಟ್ ಯು ಹ್ಯಾವ್ ಟು ಮೇಕ್ ಇಟ್ ಸ್ಕೋರಿಂಗ್ ಪಾರ್ಟ್. ನೀವು ಅದನ್ನು ಸ್ಕೋರಿಂಗ್ ಪಾರ್ಟ್ ಮಾಡ್ಕೋಬೇಕಾಗಿದೆ. ಮಾಡ್ಕೋಬೇಕು ಅಂದ್ರೆ ಹೆಂಗೆ ಆನ್ಸರ್ ಬರೀಬೇಕು? ಇನ್ ಫೋಜ್ ಆಫ್ ಮ್ಯಾನರ್ಸ್ ಒಳಗಲ್ಲ. They must be presented in a beautiful, wonderful manner to attract the valuator with good handwriting. Handwriting must be clean, neat. So language ಒಳಗೆ ಯಾವಾಗಲೂ handwriting plays an important role. ಸೊ ಆ ರೀತಿ ನೀವು ಬರೀಬೇಕಾಗ್ತದೆ. ಸೊ ಅದಕ್ಕೆ 10, ಇದರೊಳಗೆ 8 ಮಾರ್ಕ್ಸ್, 8 ಕ್ವಶನ್ಸ್ ಬರೆದ್ರೆ ಸಾಕು, 32 ಬಿತ್ತು. ಆ್ಯಂಡ್ ಥರ್ಡ್ ಮೇನ್ ಕ್ವಶನ್ ಒಂದಿರ್ತದೆ. ಯು ವಿಲ್ ಬಿ ಹ್ಯಾವಿಂಗ್ ಚಾಯ್ಸ್ ಹಿಯರ್. 3 questions ಕೊಟ್ಟಿರ್ತಾರೆ. You will be given 3 questions. Out of 3, you have to answer for only 1. And that question carries 6. Means 6 marks total. So that question carries 6 marks. So total 6 marks. Answer in a page. Third main question. Again, formation of sentences, spellings, way of presenting the answers. Expression is very important, and you have to include value points. ಫೋಕಸ್ ಆಗಿ ಬರೆಯೋದಿಲ್ಲ. ನಾ 2 ಪೇಜ್ ಬರೆದ್ಬಿಟ್ರಿ ಅಂತ ತಿಳ್ಕೊಂಡ್ರೆ ಕೆಲವೊಬ್ಬರಿಗೆ ಮಾರ್ಕ್ಸ್ ಬೀಳಂಗಿಲ್ಲ, ಯಾಕಂದ್ರೆ ಒಳಗೆ ಏನೂ ಇರಂಗಿಲ್ಲ, ಹೊರಳು ಹಂಗಾಗ್ತದೆ. ಸೊ ಅದಕ್ಕೂ ಕೂಡ ಮಾರ್ಕ್ಸ್ಗಳು ಬೀಳಂಗಿಲ್ಲ. ಇಲ್ಲಿ ಕರೆಕ್ಟಾಗಿ ನೀವು ಬರೀಬೇಕು, ಬರೆದ್ರೆ ಮಾರ್ಕ್ಸ್ ಬೀಳ್ತದೆ. ಸೊ ಇವು 2 ಪಾರ್ಟನ್ನು ಗಮನದಲ್ಲಿ ಇಟ್ಕೋಬೇಕು. ಯು ಶುಡ್ ಕಾನ್ಸಂಟ್ರೇಟ್, ಯು ಶುಡ್ ಸ್ಟ್ರೆಸ್ ಅಪಾನ್ ದೀಸ್ 2 ಪಾರ್ಟ್ಸ್. ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3. ಯಾಕಂದ್ರೆ ಇಟ್ ಇಸ್ ನಾಟ್ ಸ್ಕೋರಿಂಗ್ ಪಾರ್ಟ್, ಯು ಹ್ಯಾವ್ ಟು ಮೇಕ್ ಇಟ್ ಸ್ಕೋರಿಂಗ್ ಪಾರ್ಟ್. ನೀವು ಎದನ್ನು ಮಾಡ್ಕೋತೀರಿ ಅದರ ಮೇಲೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಟೋಟಲ್ ಮಾರ್ಕ್ಸ್. ಇನ್ ದ ನೆಕ್ಸ್ಟ್ ಗ್ರಾಮರ್ ಇಟ್ ಈಸ್ ಫುಲ್ ಸ್ಕೋರಿಂಗ್ ಪಾರ್ಟ್. 50 out of 50 will be given here. Here 12 out of 12 will be given to you. If you write correct answer, if you answer all the questions according to the rules, regulations, ಕರೆಕ್ಟ್ ಆಗಿ ಮಾರ್ಕ್ಸ್ ಬಿದ್ವು ಅಂದ್ರೆ 12, ಇಲ್ಲಿ 50, ಟೋಟಲ್ ಆಗಿ ನಿಮ್ಗೆ 62 ಮಾರ್ಕ್ಸ್ ವಿಲ್ ಬಿ ಇನ್ ಯುವರ್ ಪಾಕೆಟ್ ಟು ಸ್ಕೋರ್. ಫಸ್ಟ್ ಕ್ಲಾಸ್ ಇಲ್ಲೇ ಆಗ್ಬಿಡ್ತು.
62 ಮಾರ್ಕ್ಸ್ ನಿಮ್ಮ ಕೈಯಾಗ ಬಂದ್ಬಿಡ್ತಾವ ವಿದೌಟ್ ಅಟೆಂಪ್ಟಿಂಗ್ ಸೆಕೆಂಡ್ ಮೆನ್ ಆ್ಯಂಡ್ ಥರ್ಡ್ ಮೆನ್. ಹಂಗಂತ ಹೇಳಿ ನಿಮಗೆ ನಾ ಇದು ಅಟೆಂಪ್ಟ್ ಮಾಡಬೇಡ ಅಂತ ಹೇಳೋದಲ್ಲ, ಇದನ್ನು ಅಟೆಂಪ್ಟ್ ಮಾಡಿಬಿಟ್ರೆ ಯು ಆರ್ ಗೋಯಿಂಗ್ ಟು ಸ್ಕೋರ್ ಮೋರ್ ದೆನ್ 90 ಹಿಯರ್. ವೆರಿ ಈಸಿ to score more than 90 in English if you concentrate on second main question, third main question plus these 62 marks which you will be having in your pocket. So 50 marks grammar part it will be discussed later in grammar sessions. So this is the question paper pattern this academic year English. So if there are any changes will be made in this question paper pattern, it will be discussed later in the live class or when the college opens. So now come to the main poem, The School Boy. So The School Boy, it is a lyric extracted from the literary work of William Blake, Songs of Experience. Songs of Experience. So this is one of the best literary works of William Blake, and this poem has been extracted from the literary work of William Blake, Songs of Experience. His other literary works are Poetical Sketches ಅಂತ ಒಂದದ, Marriage of Heaven and Hell, Songs of Innocence, and Inventions of the Book of the Job. So these are other literary works of William Blake. Then who is this William Blake? The School Boy ಅಂತ ಯಾಕೆ ಟೈಟಲ್ ಅನ್ನು ಕೊಟ್ಟರು? ಅಂಥದ್ದು ಇದರಲ್ಲಿ ಏನಿದೆ ತಿಳ್ಕೊಂಬುವಂಥದ್ದು. ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಿದೆ. ಯಾಕೆ? So William Blake was a well-known poet, painter and print worker. He was very popular personality during 18th century, which was popularly called as romantic age or romantic era in English literature. ಅದಕ್ಕೊಂದು ರೊಮ್ಯಾಂಟಿಕ್ ಏಜ್ ಅಂತ ಕರೆದ್ರು. ಅದು ಒಂದು ಕಾಲಘಟ್ಟಕ್ಕೆ ಅದರೊಳಗೆ ಒಬ್ಬ ಪೋಯೆಟ್ ಮತ್ತು ಪೇಂಟರ್ ಆಗಿದ್ದ ಮತ್ತು ಪ್ರಿಂಟ್ ವರ್ಕರ್ ಆಗಿದ್ದ. Especially he was famous for visual arts which can be seen by the sight, which can be known by the sight, which can be observed by the sight. ನಾವು ಕಣ್ಣಿಗೆ ನೋಡುವಂಥ ಕಾಣುವಂಥ ವಿಸಿಬಲ್ ಆಗಿರ್ತಕ್ಕಂಥ ಆರ್ಟ್ ವಿಜುವಲ್ ಆರ್ಟ್ಸ್ ಅಂತ ಕರಿತೀವಿ. ದೃಶ್ಯ ಮಾಧ್ಯಮ ಅಂತ ಕನ್ನಡದಲ್ಲಿ ಕರಿತೀವಿ. ಅದು ಇಟ್ ಮೇ ಬಿ ಪೇಂಟಿಂಗ್, ಪ್ರಿಂಟ್ ವರ್ಕ್ಸ್, ಮೇ ಬಿ ಸ್ಟೇಜ್ ಪರ್ಫಾರ್ಮೆನ್ಸಸ್, ಮ್ಯೂಸಿಕ್ ಆರ್ ಅದರ್ ಫೈನ್ ಆರ್ಟ್ಸ್. ಲಲಿತ ಕಲೆಗಳು ಏನಿದ್ವು ಆ ಲಲಿತ ಕಲೆಗಳಿಗೆ ಪ್ರಸಿದ್ಧವಾಗಿರತಕ್ಕಂಥ ವ್ಯಕ್ತಿ. ಅದಕ್ಕೆ ವಿಲಿಯಂ ಬ್ಲೇಕ್ಗೆ ಅಂತ ಕರೆದ್ರು. He was considered and he is considered as the seminal figure in the history of poetry and visual arts that originated in Europe at the end of the 18th century. Approximate the period from 1800 to 1890. 1800 ಮತ್ತು 1890 ಈ ಕಾಲಘಟ್ಟದಲ್ಲಿ ರೊಮ್ಯಾಂಟಿಕ್ ಏಜ್ reached its height. ಈ ಕಾಲಘಟ್ಟದಲ್ಲಿ ರಿಕಗ್ನೈಸ್ ಆಗಿರತಕ್ಕಂಥ ಒಂದು ಸಾಹಿತ್ಯ, ಆ ಸಾಹಿತ್ಯದ ಒಂದು ಕೃಷಿ ಅಥವಾ ಸಾಹಿತ್ಯ ಲೋಕದಲ್ಲಿ ಮೂಡಿರತಕ್ಕಂಥ ಸಂಚಲನ, ಆ ಪರ್ಟಿಕ್ಯುಲರ್ ಪೀರಿಯಡ್ ಈಸ್ ಪರ್ಟಿಕ್ಯುಲರ್ಲಿ ಕಾಲ್ಡ್ ಆಸ್ ರೊಮ್ಯಾಂಟಿಕ್ ಏಜ್ ಅಂತ. ಸೊ ವಿಲಿಯಂ ಬ್ಲೇಕ್ ಈಸ್ ಒನ್ ಆಫ್ ದ ಸ್ಟ್ರಾಂಗ್ ಪೋಯೆಟ್ಸ್ ಆಫ್ ದ ರೊಮ್ಯಾಂಟಿಕ್ ಇರಾ ಆರ್ ರೊಮ್ಯಾಂಟಿಕ್ ಏಜ್ ಅಂತ. ಈ ರೊಮ್ಯಾಂಟಿಕ್ ಏಜ್ ಎಂಬುದನ್ನು ಅಥವಾ ರೊಮ್ಯಾಂಟಿಕ್ ಇರಾ ಅಂತ ಯಾಕೆ ಕರೆದ್ರು ಅಂತ, ದೇರ್ ವೇರ್ ಸೋ ಮೆನಿ ನೇಚರ್ ಲವಿಂಗ್ ಪೋಯೆಟ್ಸ್ ಆ್ಯಂಡ್ ಫಿಲಾಸಫಿ ಆ್ಯಂಡ್ ನೇಚರ್ ವಾಸ್ ಕಾನ್ಸಂಟ್ರೇಟೆಡ್ ಇನ್ ದೇರ್ ಲಿಟ್ರರಿ ವರ್ಕ್ಸ್, ಇನ್ ದೇರ್ ಪೋಯಮ್ಸ್. ಅವಾಗ ಸಾಕಷ್ಟು ನಿಸರ್ಗದತ್ತವಾಗಿರತಕ್ಕಂಥ ವಿಷಯಗಳ ಆಧಾರಿತವಾಗಿ ಅನೇಕ ಪದ ಪದ್ಯಗಳು ಮತ್ತು ಸಾಹಿತ್ಯ ಕೃತಿಗಳು ಬೆಳಕಿಗೆ ಬಂದವು.
ಅದಕ್ಕೆ ಆ ಏಜನ್ನು ಪೂರ್ತಿ ರೊಮ್ಯಾಂಟಿಕ್ ಏಜ್ ಅಂತ ಕರೆದ್ರು, ಅಥವಾ ರೊಮ್ಯಾಂಟಿಕ್ ಇರಾ ಅಂತ ಕರೆದ್ರು. ಇಟ್ ವಾಸ್ ಎ ಮೂಮೆಂಟ್, ಅದು ಒಂದು ಚಳವಳಿ. ಯಾವುದು ಈ ರೊಮ್ಯಾಂಟಿಕ್ ಏಜ್ ಎಂಬುದು ಒಂದು ಚಳವಳಿ ಆತವಾಗ, ಮೂಮೆಂಟ್ ಆತು. ಆ್ಯನ್ ಆರ್ಟಿಸ್ಟಿಕ್ ಲಿಟರರಿ ವರ್ಕ್ಸ್, ವಿಜುವಲ್ ಆರ್ಟ್ಸ್, ಮ್ಯೂಸಿಕಲ್ ಮೂಮೆಂಟ್, ಅದು ಅಂಥದ್ದೊಂದು ಮೂಮೆಂಟ್. ಆ್ಯಂಡ್ ದ್ಯಾಟ್ ಒರಿಜಿನೇಟೆಡ್ ಇನ್ ಯುರೋಪ್. ಸೊ ಯುರೋಪ್ ಖಂಡದಲ್ಲಿ ಆಂಗ್ಲ ಭಾಷಾ ಸಾಹಿತ್ಯ ಸಂಚಲನ ಮೂಡಿಸಿದಾಗ 18ನೇ ಶತಮಾನದ ಕೊನೆಯ ಘಟ್ಟದಲ್ಲಿ, ಎಲ್ಲಿದ 1800ರಿಂದ 1890, ದ ಪೀರಿಯಡ್ ಫ್ರಮ್ 1800 to 1890, ಆ ಹೊತ್ತಿನಲ್ಲಿ ಬಂದಂಥ ಅನೇಕ ಕವಿಗಳು ಆ ರೊಮ್ಯಾಂಟಿಕ್ ಏಜ್ದ ಪ್ರಸಿದ್ಧ ಕವಿಗಳಾಗಿ ಹೊರಹೊಮ್ಮಿದರು. ಯು ಮೈಟ್ ಹ್ಯಾವ್ ಹರ್ಡ್ ದ ನೇಮ್ಸ್, ಪಾಪ್ಯುಲರ್ ನೇಮ್ಸ್. ವಿಲಿಯಂ ವರ್ಡ್ಸ್ ಮೀನ್ಸ್ ವಿಲಿಯಂ ವರ್ಡ್ಸ್ವರ್ತ್. ವಿಲಿಯಂ ವರ್ಡ್ಸ್ವರ್ತ್ ಅಂತ ಬಂದ. ಶಲೆ, ಕಾಲ್ರಿಡ್ಜ್, ಜಾನ್ ಕೀಟ್ಸ್. ಸೊ ದೀಸ್ ವೇರ್ ಕಂಟೆಂಪರರೀಸ್ ಆಫ್ ವಿಲಿಯಂ ಬ್ಲೇಕ್. ವಿಲಿಯಂ ಬ್ಲೇಕನ ಸಮಕಾಲೀನ ಕವಿಗಳು ಇವರೆಲ್ಲರು. ಯಾರು? ವಿಲಿಯಂ ವರ್ಡ್ಸ್ವರ್ತ್ ಆ್ಯಂಡ್ ಶಲೆ, ಕಾಲ್ರಿಡ್ಜ್ ಮತ್ತು ಜಾನ್ ಕೀಟ್ಸ್ ಅಂತ. ಇಂಥ ಅನೇಕ ಜನರು, ಅನೇಕ ಕವಿಗಳು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸರಿಯಾದ ಉಪಯೋಗ ಆಯಿತು. ನಿಸರ್ಗದತ್ತವಾಗಿರತಕ್ಕಂಥ ವಿಷಯಗಳ ಆಧಾರಿತವಾಗಿ ಮತ್ತು ಫಿಲಾಸಫಿ, ತಾತ್ವಿಕವಾಗಿರತಕ್ಕಂಥ ವಿಷಯಗಳ ಆಧಾರಿತ ಅನೇಕ ಸಾಹಿತ್ಯ ಕೃತಿಗಳು, ಸಾಹಿತ್ಯ ಕೃಷಿ ಅವಾಗ ಆಯಿತು. ಸೊ ಅದರಲ್ಲಿ ವಿಲಿಯಂ ಬ್ಲೇಕ್ ಕೂಡ ಒಬ್ಬವ ಅಂತ. ಹಾಗಿತ್ತಂದ್ರೆ ಇದೇನಿದು ಸ್ಕೂಲ್ ಬಾಯ್ ಹಂಗಿತ್ತಂದ್ರೆ, ಇನ್ ವಾಟ್ ವೇ ಇಟ್ ಈಸ್ ಕನೆಕ್ಟೆಡ್ ಟು ಹೀಸ್ ಓನ್ ಲೈಫ್ ಆರ್ ಎಕ್ಸ್ಪೀರಿಯನ್ಸ್ ಹಿಯರ್, ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಇದು ಎಕ್ಸ್ಪೀರಿಯನ್ಸ್, ಹಿ ಈಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಹಿಸ್ ಓನ್ ಫೀಲಿಂಗ್ಸ್. ಅಂದಮೇಲೆ ಏನು ಹೇಳಿದಾನೆ ಇದರಲ್ಲಿ ಎಂಬುದು ಒಂದು ದೊಡ್ಡವಾಗಿರ್ತಕ್ಕಂಥ ವಿಷಯ. ಸೊ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದ ಪೋಯಮ್ ಹಿಯರ್, let you understand the background of the poem here. Pre-reading activity. So here in poem, pre-reading activity. ಇಲ್ಲಿ pre-reading activity ಅಂತ ಇದೆ. ಈ pre-reading activityಗೆ ನೀವು ಬಂದರೆ you can understand the background of the poem, or in what way it is related to pre-reading. Pre-reading ದಲ್ಲಿ ಹೇಳ್ತಾರೆ, recall your school days, what memories do you have of them, share your experience with others ಅಂತ. ಸೊ ಇಲ್ಲಿ ಹೇಳುವಂಥ ವಿಷಯ ಏನು ಅಂದರೆ, ರಿಕಾಲ್ ಯುವರ್ ಸ್ಕೂಲ್ ಡೇಸ್ ಮೆಮರೀಸ್ ಅಂತ. ಸೊ ವಾಟ್ ಕೈಂಡ್ ಆಫ್ ಮೆಮರೀಸ್ ಯು ಗಾಟ್ ಡ್ಯೂರಿಂಗ್ ಯುವರ್ ಚೈಲ್ಡ್ಹುಡ್ ಡೇಸ್, ಮೀನ್ಸ್ ಸ್ಕೂಲ್ ಡೇಸ್. ಆಲ್ಮೋಸ್ಟ್ ಪ್ರೈಮರಿ ಎಜುಕೇಷನ್ನು, ಆಮೇಲೆ ಸ್ವಲ್ಪ ಹೈಸ್ಕೂಲ್ ಎಜುಕೇಷನ್ ಕೂಡ ಟ್ರೀಟೆಡ್ ಆಸ್ ಚೈಲ್ಡ್ಹುಡ್ ಡೇಸ್. ರಿಕಾಲ್ and share your experience of childhood days with others. So ಏನೇನು ಬರ್ತದೆ ನೆನಪಿಗೆ? When you hear the word school, what comes to your mind? First one, school means rules, regulations, restrictions, homework, the next marks or grade, then percentage, pass or fail, punishment. So these things come to your mind when you hear the word school. In contrast with these factors of formal education system, when you hear the word school, ಮತ್ತೆ ಏನೇನು ನಿಮಗೆ ನೆನಪಾಗ್ತದ? What comes to your mind again in contrast with these? First one, school days, childhood days, right? So enjoyment, happiness, then nature, surroundings,
ನ್ಯಾಚುರಲ್ ಥಿಂಗ್ಸ್ ಅಥವಾ ನ್ಯಾಚುರಲ್ ಎನ್ವಿರಾನ್ಮೆಂಟ್. Environment plays an important role in everyone's life. So, nature surroundings or natural things, childhood days, enjoyment, happiness, excitement, then creativity. So, in contrast with these, again you can recall these things. When you hear the word school, so this comes to your mind. Natural surroundings. The child wants to learn in the midst of nature. So many things being outside the classroom. He doesn't want to sit in the classroom under the formal education system. ಸೊ ಇವಿಷ್ಟೆಲ್ಲ ನಿಮಗೆ ಬರ್ತಾವ. ಇವು ಎರಡೂ ರೀತಿಯಿಂದ ಎಕ್ಸ್ಪೀರಿಯನ್ಸ್ ನಿಮಗಾಗಿರ್ತದೆ. ಯಾಕಾಗಿರ್ತದೆ? ಸೊ ಇಲ್ಲಿ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಇರೋದ್ರಿಂದ you enjoy both experiences here. You feel both experience. ಇವು ಎರಡೂ ನಿಮ್ಮ ಕಡೆ ಇದ್ದೇ ಇರ್ತಾವ. ಆದರೆ ಕವಿ ಹೇಳ್ತಕ್ಕಂಥ ವಿಷಯಗಳು ಏನದ, ವಿಲಿಯಂ ಬ್ಲೇಕ್ ಹೇಳೋದು ಕೇವಲ ಇದಕ್ಕಷ್ಟೇ ಸಂಬಂಧಪಟ್ಟಂಥ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್. Formal education system was a new idea during 18th century in Europe. ಯುರೋಪ್ನಾಗ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಎಂಬುದೇ ಒಂದು ಹೊಸ ಐಡಿಯಾ ಆಗಿ ಹೊರಗೆ ಬಂತು. ಆ್ಯಂಡ್ ವಿಲಿಯಂ ಬ್ಲೇಕ್, ಸೊ ಹಿ ಆರ್ಗ್ಯೂಸ್ ಅಗೇನ್ಸ್ಟ್ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್. ವಿಲಿಯಂ ಬ್ಲೇಕ್ ಮೇಕ್ಸ್ ರೀಡರ್ಸ್ to know the difference between formal education system and self-education. He wants to show you the difference, a clear difference between the freedom of thought offered by close contact with natural things and rules and restrictions, formal education system, where you can get only regulations, rules, punishment, homework, marks, grade, these things. So ivaga William Blake, he had a very little formal education. William Blake ಅಷ್ಟೊಂದು ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಅನ್ನ ಕಲಿಯಲಿಲ್ಲ. He could not tolerate the pain, rules, regulations of the formal education system. He left. ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಭಾಳ ತಗೊಳ್ಳಿಲ್ಲ. ಹಿ ಹ್ಯಾಡ್ ಅ ವೆರಿ ಲಿಟಲ್ ಫಾರ್ಮಲ್ ಎಜುಕೇಷನ್. ಆದರೂ ಇವತ್ತು ಒಬ್ಬ ದೊಡ್ಡ ಕವಿಯಾಗಿ ಅಭಿವ್ಯಕ್ತಗೊಂಡು ನಮ್ಮ ಮುಂದೆ ನಿಂತಿದ್ದಾನೆ. ಇಲ್ಲಿ ಈ ಜಗತ್ತು ರೆಕಗ್ನೈಸ್ ಮಾಡ್ತು. ಇದೇ ಡಿಫರೆನ್ಸನ್ನು ಹೇಳಲಿಕ್ಕತ್ತಾನವ. ಸ್ಕೂಲ್ ಬಾಯ್ ಅಂತ ಯಾಕೆ ಹೆಸರಿಟ್ಟ? ಇವ ಕಲಿಯುವಂತಹ ಹೊತ್ತಿನಲ್ಲಿ ದಿಸ್ ಸಾಂಗ್ ವಾಸ್ ರಿಟನ್ ಇನ್ 1789. ದಿಸ್ ಸಾಂಗ್ ವಾಸ್ ರಿಟನ್ ಇನ್ 1789. 1789ಕ್ಕೆ ಈ ಸ್ಕೂಲ್ ಬಾಯ್ ಅನ್ನ ಬರೆಯಲ್ಪಡ್ತು. ಯಾರಿಂದ? ವಿಲಿಯಂ ಬ್ಲೇಕ್ನಿಂದ. ಆ ಟೈಮ್ನಾಗ ದೋಸ್ ಡೇಸ್ ಏನಾಗ್ತಿತ್ತು, ಓನ್ಲಿ ಅ ಫ್ಯೂ ಪೀಪಲ್ ಏನು ಮಾಡ್ತಿದ್ರು, ಕುಡ್ ಹ್ಯಾವ್ ದ ಫಾರ್ಮಲ್ ಎಜುಕೇಷನ್. ಓನ್ಲಿ ರಿಚ್ ಪೀಪಲ್ ದೇ ಹ್ಯಾಡ್ ಫಾರ್ಮಲ್ ಎಜುಕೇಷನ್. ರಿಚ್ ಪೀಪಲ್ಗಿತ್ತು. ಇಲ್ಲಾಂದ್ರೆ ರೆಸಿಸ್ಟೆನ್ಸ್ ಯೂತ್, ಯಾರಿಗೆ ಪವರ್ ಇತ್ತು, ಹೂ ಕುಡ್ ಟಾಲರೇಟ್ ದ ಪೇನ್ ಅಂಡ್ ರೆಗ್ಯುಲೇಷನ್, ದ ರೂಲ್ಸ್, ಪನಿಷ್ಮೆಂಟ್ ಆಫ್ ದ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್, ದೇ ಕುಡ್ ಲರ್ನ್ ಅಂಡರ್ ದ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್. ಅವರು ಕಲಿಯುವಂಥದ್ದು ಮಾತ್ರ ಇತ್ತು, ಉಳಿದವ್ರಿಗೆಲ್ಲ ಆಗಲಿಲ್ಲ. ಆದ್ದರಿಂದ ವಿಲಿಯಂ ಬ್ಲೇಕ್ ಏನು ಮಾಡಿದ, ಹಿ ಡಿಡ್ ನಾಟ್ ಎಂಡ್ಯೂವರ್ ದ ಗ್ರಜರಿ ಆಫ್ ಅ ಕ್ಲಾಸ್ ರೂಮ್ ಆಸ್ ಎ ಚೈಲ್ಡ್. ಒಬ್ಬ ಮಗುವಾಗಿ ಒಂದು ಕ್ಲಾಸ್ ರೂಮ್ ಕನ್ಫೈನ್ಮೆಂಟ್ಗೆ ಒಳಪಡತಕ್ಕಂಥ ಒಂದು 4 ಗೋಡೆಗಳ ಮಧ್ಯೆ ಕಲೀಲಿಕ್ಕೆ ಅವ ಇಚ್ಛೆ ಪಡಲಿಲ್ಲ, ಅವ ಬರಲೇ ಇಲ್ಲ. He studied, he learned so many things in the midst of nature. Nature is the best teacher. Environment plays. ನ್ಯಾಚುರಲ್ ಥಿಂಗ್ಸ್ದಿಂದ ಕಲಿಯುವಂಥ ವಿಷಯಗಳು ಸಾಕಷ್ಟು ಜೀವನದಲ್ಲಿ ಇವೆ. ಅದರಿಂದ ಕಲಿತ ಇನ್ ದ ಕಂಪನಿ ಆಫ್ ಬರ್ಡ್ಸ್, ಇನ್ ದ ಕಂಪನಿ ಆಫ್ ಸಿಂಗಿಂಗ್ ಬರ್ಡ್ಸ್, ಇನ್ ದ ಕಂಪನಿ ಆಫ್ ಎನಿಮಲ್ಸ್, total surroundings. So William Blake was largely self-educated. He was self-educated. Self-education ಅನ್ನು ಪಡೆದಂಥ ವಿಲಿಯಂ ಬ್ಲೇಕ್ ಅವನ ಕಾಲದಲ್ಲಿ
ಅವನ ಕಂಟೆಂಪ್ರರೀಸ್ ಯಾರ್ಯಾರಿದ್ರು ವೆನ್ ದೇ ವರ್ ಸ್ಟಡಿಂಗ್ ಅಂಡರ್ ದ ಸಿಸ್ಟಮ್ ಆಫ್ ಫಾರ್ಮಲ್ ಎಜುಕೇಶನ್. ಅವಾಗ ಏನಾಯ್ತು? ವಾಟ್ ದೇ ಫೆಲ್ಟ್ in the classroom, in school, under the formal education system, that has been expressed in the form of poem here. ಅವ ಕಲಿಯುವಂತಹ ಸಂದರ್ಭದಲ್ಲಿ ಇಂಗ್ಲೆಂಡದಲ್ಲಿ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳು ಯುರೋಪ್ ಖಂಡದಲ್ಲಿ ಏನಿದ್ರು ಅವರಿಗೆ ಎಂಥ ಸ್ಟ್ರಿಕ್ಟ್ ರೂಲ್ಸು ರೆಗ್ಯುಲೇಷನ್ಸ್ ಇದ್ವು. ಸ್ಟೋನ್ ಹಾರ್ಟೆಡ್ ಟೀಚರ್ಸ್ ವೇರ್ ದೇರ್. ಕ್ರೂಯಲ್ ಐ ಔಟ್ವಾರ್ನ್ ಅಂತ ಕರೀತಾನ. ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್ ಅಟ್ ಕ್ಲಾಸ್ ರೂಮ್, ಕಂಟ್ರೋಲಿಂಗ್ ನೇಚರ್, possessing nature over the students. How the formal education system curbs a learner's natural potentiality. It retards the impulses of the students, frustrates opportunities for self-expression. These things have been expressed in the form of poem here. The poem is constructed by 6 stanzas, and each stanza carries 5 lines. So total 6 ನುಡಿಗಳಿದು ಒಂದು ಪದ್ಯ. ಈ 6 ನುಡಿಗಳೇನಿವೆ ಆ ನುಡಿಗಳಲ್ಲಿ ಒಂದೊಂದು ನುಡಿಯಲ್ಲಿ 5 ಸಾಲುಗಳ ಒಂದು ಪದ್ಯ ಇದು. ಒಂದೊಂದು ಸಾಲಿನಲ್ಲಿ ಒಂದೊಂದು ಇನ್ಫಾರ್ಮೇಷನ್ನು, ಒಂದೊಂದು ಪೇನ್, ಒಂದೊಂದು ಎಂಜಾಯ್ಮೆಂಟ್, ಒಂದೊಂದು ಚೈಲ್ಡ್ಹುಡ್ ಡೇಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಯೂತ್ಫುಲ್ ಡೇಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಓಲ್ಡ್ ಏಜ್ಗೆ ಏನಾಗ್ತದ ಎಂಬ ಫ್ಯೂಚರ್ ಪ್ರೆಡಿಕ್ಷನ್ಸ್. ಎವ್ರಿಥಿಂಗ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಪೋಯಮ್ ಹಿಯರ್. ಟೋಟಲ್ 6 ಸ್ಟಾನ್ಜಾಸ್ ಪೋಯಮ್ ಇದು. ಒಂದೊಂದು ಸ್ಟಾನ್ಜಾ 5 ಸಾಲುಗಳು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪೋಯಮನ್ನು ವಿಲಿಯಂ ಬ್ಲೇಕ್ ಬರೆದು ನಮಗೆ ಕೊಟ್ಟುಬಿಟ್ಟ. ಸೊ ವಿಲಿಯಂ ಬ್ಲೇಕನ ಬಗ್ಗೆ ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗ್ತದೆ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ವಿಲಿಯಂ ಬ್ಲೇಕ್, ಹೌ ಹಿ ವಾಸ್ ಮೇಡ್ ಸೆಲ್ಫ್ ಮೇಡ್ ಮ್ಯಾನ್, ಸೆಲ್ಫ್ ಎಜುಕೇಟೆಡ್, ಬಿಕಾಸ್ ಹಿ ಸ್ಟಡಿಡ್ ಇನ್ ದ ಮಿಡ್ಸ್ಟ್ ಆಫ್ ನೇಚರ್, ನ್ಯಾಚುರಲ್ ಥಿಂಗ್ಸ್, ನ್ಯಾಚುರಲ್ ಸರೌಂಡಿಂಗ್ಸ್. ಆಮೇಲೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ದ ಲಿಟ್ರರಿ ವರ್ಕ್ ಹಿಯರ್, ಫ್ರಮ್ ವಿಚ್ ದ ಸ್ಕೂಲ್ ಬಾಯ್ ಹ್ಯಾಸ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಬೈ ವಿಲಿಯಂ ಬ್ಲೇಕ್. ಈಗ ಪೋಯಮನ್ನು ಯಾವ ರೀತಿಯಿಂದ ಸ್ಟಾರ್ಟ್ ಮಾಡ್ತಾನೆ ಎಂಬುದು ನಿಮಗೆ ಅರ್ಥ ಆಗ್ತದೆ. ಒಂದೊಂದು ಕೇಳ್ಕೊತಾ ಇರಬೇಕು. ಫಸ್ಟ್ ಸ್ಟಾನ್ಜಾ: I love to rise in a summer morn. So, the poet William Blake expresses as a school boy in the first stanza, I love to rise in a summer morn. I want to wake up during the summer season. Summer indicates the childhood days here. Childhood days, ಬಾಲ್ಯ ಜೀವನಗಳು ಎದಕ್ಕಿರ್ತದೆ? It is meant for enjoying in the company of birds, in the company of animals, nature surroundings, in playing. ಈ ರೀತಿಯಾಗಿರ್ತಕ್ಕಂಥ ಒಂದು ಚೈಲ್ಡ್ಹುಡ್ ಡೇಸ್ ಬಾಲ್ಯ ಜೀವನ. ಈ ಬಾಲ್ಯ ಜೀವನದಾಗ ಸ್ಟಾರ್ಟಿಂಗ್ ಹೇಳ್ತಾನವ ಕವಿ, ಐ ಲವ್ ಟು ರೈಸ್ ಇನ್ ಸಮ್ಮರ್ ಮಾರ್ನ್. ಸೊ ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್, loves to get up early in the morning during summer season. ಬೇಸಿಗೆ ಕಾಲದಲ್ಲಿ ನಾನು ಲಘು ಎದ್ದು ಬಿಡ್ತೀನಿ ಖುಷಿಯಾಗಿ. ಯಾಕ? ವಿತ್ ಎಕ್ಸೈಟ್ಮೆಂಟ್. ಆ ಎಕ್ಸೈಟ್ಮೆಂಟು ಪ್ಲಸ್ ಹ್ಯಾಪಿನೆಸ್. He expresses his excitement and happiness in the first stanza, and the poem starts with the first person, I love to rise. ಯಾಕೆ ಬಳಸಿದ್ರಿ ಇದನ್ನ? The boy loves to rise ಅಂತ ಹೇಳಬಹುದಿತ್ತು. There is a chance. He could say, he could express, he could start the poem with the third person. He loves to rise, ಅಥವಾ boy loves to rise in a summer morn ಹೇಳಬೇಕಿತ್ತು. ಯಾಕಂದ್ರೆ so it brings more personal, it creates more impression on the individual readers. ರೀಡರ್ಗೆ ಏನು ಅನ್ನಿಸ್ತದ? I love to rise. He recalls his childhood days and memories when he reads the poem here. ಇದು ಪೋಯಮನ್ನು ಓದಿದ್ಕೊಳ್ಳಿ ಅವ್ನಿಗೇನು ಅನ್ನಿಸ್ತದ? ಹೋ, ನನ್ನ ರಿಕಾಲ್ ಮಾಡ್ತಾ ಇದ್ದೀನಪ್ಪ. ಐ ರಿಕಾಲ್ ಮೈ ಚೈಲ್ಡ್ಹುಡ್ ಡೇಸ್ ಮೆಮರೀಸ್. ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್. ಐ ಲವ್ ಟು ರೈಸ್. ಮೋರ್ ಪರ್ಸನಲ್.
It becomes more personal, more inclusive, and the involvement of the reader. ರೀಡರ್ ಇನ್ವಾಲ್ವ್ಮೆಂಟ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ರೀಡರ್ಗೆ ಏನು ಅನಿಸ್ಬಿಡ್ತದ, ಹೋ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ಪೋಯಮ್ ಹಿಯರ್ ಅಂತ ಅನಿಸ್ತದ. ಸೊ ವಿಲಿಯಂ ಬ್ಲೇಕ್ ಎಕ್ಸ್ಪ್ರೆಸಸ್, I love to rise in a summer morning during my childhood days. ಬಾಲ್ಯ ಜೀವನದಲ್ಲಿ ಲಘುವನ ಎದ್ದು ಬಿಡ್ತೀನಿ ನಾನು. ಯಾಕಂದ್ರೆ ದೇರ್ ವೋಂಟ್ ಬಿ ಎನಿ ಟೆನ್ಷನ್ ಆಫ್ ಸ್ಕೂಲ್ಸ್, ರೂಲ್ಸ್, restrictions, homework, punishment, percentage, marks, grade, etc. ಯಾವುದೇ ಟೆನ್ಷನ್ಗಳಿಲ್ಲ. ಅದಕ್ಕೆ ಹೇಳ್ತಾನ, the boy expresses his feelings in the first stanza with excitement and enjoying. I love to rise in a summer morn when the birds sing on every tree. ಯಾವಾಗ? when the birds sing on every tree, when the birds will be singing on every tree, I love to rise in a summer morning. I want to hear the sound of the birds. I want to hear the singing of the birds. I want to be in the company of birds. So I love to rise in a summer morn when the birds are singing on every tree. ಯಾಕ? when the bird sings, ಅಥವಾ when the birds sing, ಯಾವಾಗ ಹಾಡ್ತಾವಪ್ಪ? when they have freedom. So childhood days are like that, freedom of thought, creativity. ಪ್ರತಿಯೊಂದಕ್ಕೂ ಒಂದು ಅವಕಾಶ, ಸೃಜನಶೀಲತೆಗೆ. ಏನಾದರೂ ರಚನಾತ್ಮಕವಾಗಿರ್ತಕ್ಕಂಥ ಕೆಲಸಗಳಿದ್ದರೆ ಬಾಲ್ಯ ಜೀವನದಲ್ಲಿ ಪ್ರೋತ್ಸಾಹ ಕೊಟ್ಟೇ ಬೆಳೆಸಬೇಕು ಅಂಬುದನ್ನು ಕಲಿಸ್ತಕ್ಕಂಥದ್ದು. ಪಕ್ಷಿಗಳು ರೆಕ್ಕೆಯನ್ನು ಬಡಿದು ಎಲ್ಲ ಕಡೆ ಹರಡ್ತಿರ್ತಾವ, ದೇ ಸಿಂಗ್, ಆ ಹೊತ್ತಿನಾಗ ಹಾಡ್ತಾವ. ಯಾಕ? ದೇ ಎಂಜಾಯ್ ಫ್ರೀಡಮ್ ಇನ್ ಲೈಫ್. ಸ್ವತಂತ್ರ ಅದಾವ, ಸ್ವಾವಲಂಬಿ ಅವು, ಮತ್ತೊಬ್ಬರ ಮೇಲೆ ಡಿಪೆಂಡ್ ಇಲ್ಲ. ಯಾರೋ ಅವನ್ನ ಕರ್ಕೊಂಡ್ಬಂದು ಪಂಜರದಲ್ಲಿ ಹಾಕಿಲ್ಲ. ಆನ್ ಎವ್ರಿ ಟ್ರೀ ಇನ್ ಫಾರೆಸ್ಟ್. ಈ ಬಾಯ್ ಹೇಳ್ತಕ್ಕಂಥ ವಿಚಾರಗಳು ಎಲ್ಲಿ? ಇಟ್ ಈಸ್ ಕ್ವೈಟ್ ಕನೆಕ್ಟೆಡ್ ಟು ರೂರಲ್ ಬ್ಯಾಕ್ಗ್ರೌಂಡ್ ಏರಿಯಾ ಹಿಯರ್. ರೂರಲ್ ಬ್ಯಾಕ್ಗ್ರೌಂಡ್ ಏರಿಯಾದಾಗ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಸೀನ್. ಏನು? ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ, ಇವೆಲ್ಲ ಅಲ್ಲಿ ಕೇಳಲಿಕ್ಕೆ ಸಾಧ್ಯ. ಶಹರದಲ್ಲಿ ಈಗೇನು ಸಾಧ್ಯ ಇಲ್ಲ. ಮುಂಜಾನೆ ಎದ್ದು ಕೂಡ ಯಾವುದರ ಒಂದು ಬಸ್ಸಿಂದು ಅಥವಾ ಟ್ರಕ್ದು ಅಥವಾ ಯಾವುದರ ಒಂದು ವೆಹಿಕಲ್ದು ಹಾರ್ನ್ಗಳು ಮಾತ್ರ ನಮಗೆ ಕೇಳಲಿಕ್ಕೆ ಸಿಗುತ್ತಾವೆ. ಆದರೆ ರೂರಲ್ ಏರಿಯಾ ಒಳಗೆ ನಿಯರ್ ಫಾರೆಸ್ಟ್ ಅಂಥ ಒಂದು ಸ್ಥಳಗಳಲ್ಲಿ, ನಿಸರ್ಗದ ತಾಣಗಳಲ್ಲಿ ಸಿಗುವಂಥ ವಿಷಯಗಳು ಇವೆಲ್ಲ ಅಲ್ಲಿ ಸಿಗತಕ್ಕಂಥ ನೈಸರ್ಗಿಕ ವಸ್ತುಗಳು ಅಥವಾ ನೈಸರ್ಗಿಕವಾಗಿ ದೊರೆತಕ್ಕಂಥ ಒಂದು ವಾತಾವರಣ, ಒಂದು ಪರಿಸರ. ಅಂಥ ಪರಿಸರದಲ್ಲಿ ಇವು ಇರಬೇಕು, ಎನಿಮಲ್ಸು, ಬರ್ಡ್ಸು ಎಲ್ಲರೂ ಇರಬೇಕು, ಟ್ರೀಸು, ಪ್ಲ್ಯಾಂಟ್ಸು ಇವೆಲ್ಲ ಇರಬೇಕು ಅಂತ ನಾವು ಬಯಸಬೇಕು ಅಂದ್ರೆ ಅಂಥ ವಾತಾವರಣ ಹಳ್ಳಿ ವಾತಾವರಣದಲ್ಲಿ ಸಿಗುತ್ತದೆ. ಸೊ ಅದಕ್ಕೆ ಬಾಯ್ ಹೇಳ್ತಾನೆ ಇಲ್ಲಿ, ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್ ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ. ದ ಡಿಸ್ಟಂಟ್ ಹಂಟ್ಸ್ಮನ್ winds his horn. ಇನ್ನೊಂದು ಹೇಳ್ತಾನ, distant huntsman, the huntsman in the forest, he blows his horn, he winds his horn, means the boy gets entertained by the sound of the huntsman, the blowing sound of huntsman. ಬೇಟೆಗಾರ ಮುಂಜಾನೆ ಆತಪ್ಪ, ಈಗ ಎಲ್ಲರೂ ಹೇಳ್ರಿ ನಾನು ಬೇಟೆಗೆ ಹೋಗ್ಬೇಕು, ರೆಡಿ ಆಗಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾನೆ? ಒಂದು ಕಹಳೆಯನ್ನು ಉತ್ತಾನ ಅಲ್ಲೇ. ಸೊ ಅದು ಹಿ ವಿಂಡ್ಸ್ ಈಸ್ ಹಾರ್ನ್ ಅಂತ ಕರಿತೀವಿ. ಸೊ ಅಲ್ಲಿ ಅದು ಒಂದು ನಾ ಕೇಳ್ತೀನಿ ಅಂತ ನಾವು, ಐ ವಾಂಟ್ ಟು ಲಿಸನ್ ಟು ದ ಸೌಂಡ್ ಏನು ಆಫ್ ಹಂಟ್ಸ್ಮನ್, ಏನು ಹಂಟ್ಸ್ಮನ್ಸ್ ಬ್ಲೂವಿಂಗ್ ವೆನ್ ಹಿ ವಿಂಡ್ಸ್ ಈಸ್ ಹಾರ್ನ್. ಸೊ ಐ ಮಸ್ಟ್ ಬಿ ಇನ್ ದ ಕಂಪನಿ ಆಫ್ ಹಂಟ್ಸ್ಮನ್ಸ್ ಹಾರ್ನ್, ಸಿಂಗಿಂಗ್ ಬರ್ಡ್ಸ್. ಸೊ ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್. ಅದಕ್ಕೆ ಬಾಲ್ಯ ಜೀವನದಲ್ಲಿ ಯಾವ ಶಾಲೆಗಳಿಗೆ ಹೋಗುವಂಥದ್ದು ಅವಶ್ಯಕತೆ ನನಗಿಲ್ಲ. ನಾನೇನು ಮಾಡಬೇಕು? ಆರಾಮಾಗಿ ಹೇಳ್ತೀನಿ, ಲಘುನ ಎದ್ದು ಬಿಡ್ತೀನಿ. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಎದ್ದು ಕೂಡ ಏನಾಗ್ತದೆ? ಎಲ್ಲ ಬರ್ಡ್ಸ್ಗಳ ಚಿಲಿಪಿಲಿ, ದ ಚರ್ಪಿಂಗ್ ಬರ್ಡ್ಸ್, ದ ಸೌಂಡ್ ಆಫ್ ದ ಚರ್ಪಿಂಗ್ ಬರ್ಡ್ಸ್, ಅದನ್ನು ಕೇಳ್ತೀನಿ. ದ ರಸ್ಲಿಂಗ್ ನಾಯ್ಸ್ ಆಫ್ ದ ಟ್ರೀಸ್, ಆ ಗಿಡಗಳ ಒಂದು ಗಾಳಿ ಬಿಟ್ಟಾಗ ಕೇಳ್ತಕ್ಕಂಥ ಶಬ್ದವನ್ನು ಕೇಳ್ತೀನಿ. ದೂರ ಬೇಟೆಗಾರ ಊದ್ತಕ್ಕಂಥ ಕಹಳೆಯನ್ನು ಕೇಳ್ತೀನಿ. ಅದನ್ನು ನನಗೆ ಗೊತ್ತಾಗ್ತದೆ.
ಅದಕ್ಕೆ ಐ ಮಸ್ಟ್ ಬಿ ಇನ್ ದ ಕಂಪನಿ ಆಫ್ ನೇಚರ್. ಅದಕ್ಕೆ ಬಾಯ್ ಹೇಳ್ತಾನ, ಐ ಲವ್ ಟು ರೈಸ್ ಇನ್ ಎ ಸಮ್ಮರ್ ಮಾರ್ನ್ ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ, ದ ಡಿಸ್ಟೆಂಟ್ ಹಂಟ್ಸ್ಮನ್ ವಿಂಡ್ಸ್ ಹಿಸ್ ಹಾರ್ನ್ ಅಂಡ್ ದ ಸ್ಕೈ ಲಾರ್ಕ್ ಸಿಂಗ್ಸ್ ವಿತ್ ಮೀ. ದ ಸ್ಕೈ ಲಾರ್ಕ್, ಇಟ್ ಇಸ್ ಎ ಬರ್ಡ್. ಲಾರ್ಕ್ ಮೀನ್ಸ್ ಬರ್ಡ್. ಸ್ಕೈ ಲಾರ್ಕ್ ಅಂತ ಒಂದು ಬ್ರೌನ್ ಕಲರ್ಡ್ ಬರ್ಡ್, ಸ್ಕೈ ಲಾರ್ಕ್ ಅಂತ, ವೆರಿ ಸ್ಮಾಲ್ ಆ್ಯಂಡ್ ಬ್ರೌನ್ ಕಲರ್ಡ್ ಬರ್ಡ್. ಕಂದು ಬಣ್ಣದ ಒಂದು ಸಣ್ಣ ಹಕ್ಕಿ ಅದು ಸ್ಕೈ ಲಾರ್ಕ್ ಅಂತ. ಇದ್ರದ್ದು ವಿಶೇಷತೆ ಏನದು? ದ ಸ್ಪೆಷಾಲಿಟಿ ಆಫ್ ದ ಬರ್ಡ್, ವೆನ್ ಇಟ್ ಗೇನ್ಸ್ ಹೈಟ್ ಇನ್ ದ ಸ್ಕೈ ಇಟ್ ಸ್ಟಾರ್ಟ್ಸ್ ಸಿಂಗಿಂಗ್. ಯಾವಾಗ ಅದು ಆಕಾಶದಲ್ಲಿ ಮೇಲೆ ಹಾರ್ತದ, ಅಬೌವ್ ದ ಗ್ರೌಂಡ್, ವೆನ್ ಇಟ್ ಗೇನ್ಸ್ ಇಟ್ಸ್ ಹೈಟ್ ಇನ್ ದ ಸ್ಕೈ ಇಟ್ ಸ್ಟಾರ್ಟ್ಸ್ ಸಿಂಗಿಂಗ್. ಇಟ್ ಸಿಂಗ್ಸ್, ಹಾಡ್ತದೆ. ಅದಕ್ಕೆ ಸ್ಕೈ ಲಾರ್ಕ್ ಅಂತ ಕರೀತಾರೆ ಅದಕ್ಕೆ. ಸೊ ದ ಬಾಯ್ ವಾಂಟ್ಸ್ ಟು ಸಿಂಗ್ ವಿತ್ ಸ್ಕೈ ಲಾರ್ಕ್. He enjoy in being in the company of skylark. ಆ ಸ್ಕೈಲಾರ್ಕ್ ಯಾವಾಗ ಹಾಡ್ತದೆ ಅವಾಗ ನಾ ಏನು ಮಾಡ್ತೀನಿ, ಅದ್ರ ಜೊತೆ ಹಾಡಬೇಕಂತ ವಾತಾವರಣ ಬೇಕು ನನಗೆ. ಅದಕ್ಕೆ ಏನು ಹೇಳ್ತಾನೆ ಬಾಯ್, ಓ ವಾಟ್ ಸ್ವೀಟ್ ಕಂಪನಿ. ದ ಬಾಯ್ ಕಾಲ್ಸ್ ದ ಟೋಟಲ್ ಕಂಪನಿ ಆ ಸ್ವೀಟ್ ಕಂಪನಿ. ಎಂಥ ಸುಮಧುರವಾಗಿರ್ತಕ್ಕಂಥ ಕಂಪನಿಪ್ಪ ಇದು. ಐ ಮಸ್ಟ್ ಬಿ ಇನ್ ದಿಸ್ ಕಂಪನಿ ಓನ್ಲಿ. ಯಾವಾಗ? ಡ್ಯೂರಿಂಗ್ ಮೈ ಚೈಲ್ಡ್ಹುಡ್ ಡೇಸ್, ಡ್ಯೂರಿಂಗ್ ಸಮ್ಮರ್. ಚೈಲ್ಡ್ಹುಡ್ ಡೇಸ್ನಲ್ಲಿ ನಾ ಎಂಜಾಯ್ ಮಾಡಲಿಕ್ಕೆ ನನಗೆ ಬಿಡಬೇಕು. ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕುವಂಥ ನೇಚರ್ ಬರಬಾರ್ದು. ಆದರೆ ಇಂಗ್ಲೆಂಡದಲ್ಲಿ ವೆನ್ ವಿಲಿಯಂ ಬ್ಲೇಕ್ ವಾಸ್ ಸ್ಟಡಿಂಗ್ ಅಂಡರ್ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್, he could not tolerate the pain or rules or restrictions of the formal education system. So he left out. ಹೊರಗೆ ಬಂದ. He had a very little formal education. ಸ್ವಲ್ಪ ತಗೊಂಡ. ಉಳಿದವ್ರು ನೋಡಿದವ, his friends, they were studying under the formal education system. So he expresses his feelings and experience in the form of poems. 16 stanzas poems. Each stanza carries 5 lines. ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋತಾ ಹೋಗ್ತಾ ಇದ್ದಾನವ, ಏನೇನಾಗ್ತಾ ಇದೆ ಏನೇನಿಲ್ಲ ಅಂತ. ಸೊ ಒಂದು ಸ್ಟಾಂಜಾ ಒಳಗೆ ಏನು ಹೇಳಿದ ಬಾಯ್, ದ ಬಾಯ್ ಫೀಲ್ಸ್ ವೆರಿ ಹ್ಯಾಪಿ ಇನ್ ದ ಕಂಪನಿ ಆಫ್ ಬರ್ಡ್ಸ್. ನಾಳೆ ಕೇಳ್ತಾರ, ವಾಟ್ ಈಸ್ ದ ಸ್ವೀಟ್ ಕಂಪನಿ ಅಕಾರ್ಡಿಂಗ್ ಟು ದ ಬಾಯ್? ಒಂದೇದ್ದು ಫಸ್ಟ್ ಸ್ಟಾಂಜಾ ವಿಲ್ ಬಿ ದ ಆನ್ಸರ್. ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ಬೇಕಾದಂಗೆ ಬರಿಬೋದು. ದ ಬಾಯ್ ಲವ್ಸ್ ಟು ರೈಸ್ early in a summer morn. He wants to be in the company of singing birds. Means when the birds sing on every tree, he gets entertained by the huntsman's horn. Then next he wants to sing with the skylark. So total he calls it a sweet company. Oh, what sweet company he calls. Then the second stanza. But to go to school on a summer morn, oh, it drives all joy away. So the boy feels unhappiness here. He doesn't want to go to school. Even the thought of going to school, ಬರೇ ನಾ ಸಾಲಿಗೆ ಹೋಗ್ತೀನಿ, ಸಾಲಿಗೆ ಹೋಗಬೇಕು ಅಂಬೋದು ಕೇಳ್ಬಿಟ್ರೆ, he expresses his bad experience in school under the formal education system. The poet is not arguing against education here. The poet is arguing against formal education system, not education. Self-education, he concentrated. He stresses upon self-education in the midst of nature. The child learns so many things being outside the classroom. ಹೊರಗೆ ಅನೇಕ ವಿಷಯಗಳನ್ನು ಕಲಿತಾನ. ನೇಚರ್, ನ್ಯಾಚುರಲ್ ಥಿಂಗ್ಸ್, ಎನ್ವಿರಾನ್ಮೆಂಟ್, ಅದರಿಂದ ಕಲಿಯುವಂಥ ವಿಷಯಗಳು ಅನೇಕ ಅವ. ಸೊ ಅದಕ್ಕೆ ಹೇಳ್ತಾನ. ಎರಡನೇದ್ದೇನು ಹೇಳ್ತಾನ, ಇನ್ ದ ಸೆಕೆಂಡ್ ಸ್ಟಾಂಜಾ ದ ಬಾಯ್ ಎಕ್ಸ್ಪ್ರೆಸಸ್ ಅನ್ಹ್ಯಾಪಿನೆಸ್. he feels unhappy, he feels very sad to go to school. ಯಾವಾಗ? during summer season, on summer days, summer morn. But to go to school on a summer morn, oh, it drives all the joy away. ನಾನು ಎಲ್ಲ ಖುಷಿಗಳನ್ನು ಕಸ್ಕೊಂಡು ಹೋಗಿಬಿಡ್ತದೆ ಅಂತ.
It snatches my enjoyment of childhood days. ಎಲ್ಲೇ confinement of the classroom, 4 walls, I will be put in 4 walls. ಒಂದು ಕ್ಲಾಸ್ ರೂಮ್ ಅಂತ ಬಂದ್ಬಿಡ್ತದೆ. ಕ್ಲಾಸ್ ರೂಮ್ನಲ್ಲಿ ಟೀಚರ್ಸ್, ಅಥಾರಿಟೇರಿಯನ್ ವೇಸ್ ಆಫ್ ಟೀಚರ್ಸ್, ಟೀಚಿಂಗ್ ಇವೆಲ್ಲ ಬಂದ್ಬಿಡ್ತದ. ಸೊ ದ ಬಾಯ್ ಎಕ್ಸ್ಪ್ರೆಸ್ಸಸ್ ಹಿಸ್ ಬ್ಯಾಡ್ ಫೀಲಿಂಗ್ಸ್ ಟು ಗೋ ಟು ಸ್ಕೂಲ್. But to go to school on a summer morn, oh, it drives all joy away under a cruel eye outworn. Cruel eye outworn. So the poet uses metaphors in this poem here. ರೂಪಕ ಅಲಂಕಾರಗಳನ್ನು ಬಳಸ್ತಾನೆ. ಕ್ರಿಯಲ್ ಐ ಔಟ್ ವಾರ್ನ್ ಅಂತ ಕೆಲವೊಂದು ಕಲರ್ಫುಲ್ ಫ್ರೇಜಸ್ಗಳನ್ನು ಬಳಸ್ತಾನೆ. ಇಲ್ಲಿ ಯಾಕೆ ಬಳಸ್ತಾನೆ? ದೀಸ್ ಆರ್ ನಥಿಂಗ್ ಬಟ್ ದ ಇಂಡಿಕೇಶನ್ಸ್ ಆಫ್ ದ ಪೇನ್ that the boy feels in classroom. ಅದರ ಬಗ್ಗೆ ಹೇಳ್ತಾನೆ. ಕ್ರಿಯಲ್ ಐ ಔಟ್ವಾರ್ನ್ ಅಂದ್ರೆ ಕನೆಕ್ಟೆಡ್ ಟು ಟೀಚರ್ಸ್. ಯಾರು? ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್. ನಾ ಹೇಳಿದ್ದನ್ನು ಕೇಳಬೇಕು. ನಾ ಮಾಡಿದ್ದನ್ನು ನಾ ಇದು ಹೇಳ್ತೀನಿ, ನಾ ಹಿಂಗೆ ಮಾಡಂತೀನಿ, ಅದನ್ನೇ ಮಾಡಬೇಕು. ಯು ಹ್ಯಾವ್ ಟು ಫಾಲೋ ಮೈ ಇನ್ಸ್ಟ್ರಕ್ಷನ್ಸ್, ನಥಿಂಗ್ ಮೋರ್ ದನ್ ದ್ಯಾಟ್. ಯು ಶುಡ್ ನಾಟ್ ಶೋ ಯುವರ್ ಓನ್ ಕ್ರಿಯೇಟಿವಿಟಿ ಹಿಯರ್. ಸೊ ಕ್ರಿಯೇಟಿವಿಟಿ ಏನು? ನೋ ಇಂಪಾರ್ಟೆನ್ಸ್. ದರ್ ಇಸ್ ನೋ ಇಂಪಾರ್ಟೆನ್ಸ್ ಫಾರ್ ಕ್ರಿಯೇಟಿವಿಟಿ. ರಚನಾತ್ಮಕವಾಗಿರ್ತಕ್ಕಂಥ ಕೆಲಸಗಳಿಗೆ ಬಾಲ್ಯ ಜೀವನದಲ್ಲಿ ಸಪೋರ್ಟ್ ಮಾಡುವಂಥದ್ದಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ. ದ ಬಾಯ್ ಈಸ್ ನಾಟ್ ಗಿವನ್ ಎನಿ ಅಪಾರ್ಚುನಿಟಿ ಟು ಶೋ ಹಿಸ್ ಓನ್ ಟ್ಯಾಲೆಂಟ್. ತನ್ನ ಸ್ವಂತ ಪ್ರತಿಭೆಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ತೋರಿಸಲಿಕ್ಕೆ ಅವಕಾಶಗಳಿಲ್ಲ, ಸ್ಟೇಜಸ್ ಇಲ್ಲ. ಅವ ಏನು ಮಾಡಬೇಕು? ಓನ್ಲಿ he is imposed the rules, restrictions. ಕೇವಲ ರೂಲ್ಸ್ ಫಾಲೋ ಮಾಡಬೇಕು, ರೆಸ್ಟ್ರಿಕ್ಷನ್ಸ್ ಫಾಲೋ ಮಾಡಬೇಕು. ಎಷ್ಟಕ್ಕೆ ಸೀಮಿತವಾಗಿರತಕ್ಕಂಥ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್, ಔಪಚಾರಿಕ ಶಿಕ್ಷಣ, ಕೇವಲ ಔಪಚಾರಿಕವಾಗಿರತಕ್ಕಂಥದ್ದು ಶಿಕ್ಷಣ ಎಷ್ಟಕ್ಕೆ ಸೀಮಿತವಾಗಿರೋದು. ಅದಕ್ಕೆ ಬಾಯ್ ಹೇಳ್ತಾನೆ, ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನ್, ಓ ಇಟ್ ಡ್ರೈವ್ಸ್ ಆಲ್ ದ ಜಾಯ್ ಅವೇ ಅಂಡರ್ ದ ಕ್ರಿಯಲ್ ಐ ಔಟ್ವಾರ್ನ್. The little ones spend the day, the little boy spends his hours. ಎಲ್ಲೇ? Under the cruel eye outworn. Under cruel eye. cruel eye ಅಂತ. ಯಾವತ್ತೂ ಕ್ರೂರ ಕಣ್ಣುಗಳು ನೇರವಾಗಿ ಇವನ ಕಡೆನೇ ಲಕ್ಷ್ಯ ಇಟ್ಟಿರ್ತಾವೆ. ಇವೇನು ಮಾಡ್ತಾನೆ? ಎಲ್ಲಿ ಹೋಗ್ತಾನೆ? ಬರ್ತಾನೆ ಇಲ್ಲ. ಕಾಮೆಂಟ್ಸ್ ಯಾವತ್ತೂ ಹೋಗ್ತಾನೆ. ಸೊ ಇಂಥ ವಿಚಾರಗಳಲ್ಲಿ ಬಾಯ್ ಹೆದರಿ ಮಾಡ್ತಾನೆ. ಸೊ ಏನಾಗ್ತದೆ? ಬಾಯ್ ಹ್ಯಾಸ್ ಟು ಸ್ಪೆಂಡ್ ಮೆನಿ ಅವರ್ಸ್ ಇನ್ ಫಿಯರ್ಫುಲ್ ಅಟ್ಮಾಸ್ಫಿಯರ್ ಆಫ್ ಕ್ಲಾಸ್ ರೂಮ್ ಆ್ಯಂಡ್ ಸ್ಕೂಲ್. ಎಲ್ಲಿ? ಎಸ್ಪೆಷಲಿ ವಿಲಿಯಂ ಬ್ಲೇಕ್ ಕಲಿಯುವಂಥ ಸಂದರ್ಭದಲ್ಲಿ. ದೋಸ್ ಡೇಸ್ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ವಾಸ್ ನ್ಯೂಲಿ ಇಂಟ್ರೊಡ್ಯೂಸ್ಡ್. ಹೊಸದಾಗಿ ಬಂದಿತ್ತವಾಗ, ಭಾಳ ಮಂದಿ ಹೋಗ್ತಾ ಇದ್ದಿದ್ದಿಲ್ಲ. ಅಂಥ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ವಿಲಿಯಂ ಬ್ಲೇಕ್ ಹೇಳಿರ್ತಕ್ಕಂಥದ್ದು. ಸೊ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಇತ್ತು. ಅದು ಇವ ಕಲಿಬೇಕಾದ್ರೆ ಮತ್ತು ಅವನ ಗೆಳೆಯಂದರು ಕಾಂಟೆಂಪರರೀಸ್ ಆಫ್ ವಿಲಿಯಂ ಬ್ಲೇಕ್, ವೆನ್ ದೇ ವರ್ ಸ್ಟಡಿಂಗ್ ಅಂಡರ್ ದ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್, ಏನಾಗ್ತಿತ್ತು? ವಾಟ್ ಹ್ಯಾಪನ್ಡ್ ವಿತ್ ದ ಸ್ಕೂಲ್ ಬಾಯ್? ಅದನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಆ್ಯಸ್ ಎ ಸ್ಕೂಲ್ ಬಾಯ್ he expresses his feelings, he shares his feelings with the readers. ಇಲ್ಲಿ ಹೇಳಿಕತ್ತಾನ ಅದಕ್ಕೆ. ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನ್, ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ ಅಂಡರ್ ಎ ಕ್ರಿಯಲ್ ಐ ಔಟ್ವಾರ್ನ್. ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ, ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ, ದ ಲಿಟಲ್ ಬಾಯ್ ಸ್ಪೆಂಡ್ಸ್ an hour, many hours. The little boy spends many hours. ಹೆಂಗ? in sighing and dismay. ಎಂಥ ವಾತಾವರಣ? ಡಿಸ್ಕರೇಜ್ಡ್ ಎನ್ವಿರಾನ್ಮೆಂಟ್. ಯಾವುದೇ ರೀತಿಯಿಂದ ದರ್ ಇಸ್ ನೋ ಸ್ಕೋಪ್ ಫಾರ್ ದ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಕೆಪಾಸಿಟಿ. Then there will be a question now. Can a 3 hours of test the real worth and capacity of a student? ಅಂತ ಒಂದು ಪ್ರಶ್ನೆ ಕೇಳಿದ್ರೆ nobody answer. ಯಾರು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಮೇ ನಾಟ್ ಬಿ. 3 ತಾಸು ಅಥವಾ 3 ತಾಸು 15 ನಿಮಿಷ ಇರುವಂಥ ಒಂದು ಎಕ್ಸಾಮಿನೇಷನ್ ಅವಧಿ. ಆ ಅವಧಿ ಒಳಗೆ ಏನು ಬರಿತಾನ, ಏನು ಹೋಗ್ತಾನ, ಅದರ ಮೇಲೆ ಮಾರ್ಕ್ಸ್ಗಳ ಆಧಾರಿತ ಮೇಲೆ ಆ ವೈಯಕ್ತಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಯ ಪ್ರತಿಭೆ ಗೊತ್ತಾಗ್ತದ ಅಂತ. ಅಕಾಡೆಮಿಕ್ ಆಗಿ ಏನಾದರೂ ಗೊತ್ತಾಗಬಹುದು ಏನೋ,
ಆದರೆ ಅವನ ಕ್ರಿಯೇಟಿವಿಟೀಸ್ ಗೊತ್ತಾಗ್ತದ ಅಂತ. ಕ್ಯಾನ್ ಎ 3 hours of ಟೆಸ್ಟ್ ದ ರಿಯಲ್ ವರ್ತ್ ಆ್ಯಂಡ್ ಕೆಪಾಸಿಟಿ ಆಫ್ ದ ಸ್ಟೂಡೆಂಟ್? ಹೇಳಲಿಕ್ಕೆ ಬರೋಂಗಿಲ್ಲ ಅಂತ. ನಮ್ಮಲ್ಲಿಯೂ ಕೂಡ ಇಂಡಿಯಾದೊಳಗೆ ಮೆಕಾನೋ ಎಜುಕೇಷನ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್. ಆದರೂ ಸಹಿತ ಇಲ್ಲಿ ಆ ರೀತಿಯಾದ ವಾತಾವರಣ ಎಲ್ಲೂ ಕಡೆ ಇಲ್ಲ. ಯಾಕಂದರೆ ಇಂಗ್ಲೆಂಡದಲ್ಲಿ ಇದ್ದಂಥದ್ದು 18ನೇ ಶತಮಾನ. ಅವಾಗ ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಒಳಗೆ ಕಲ್ತಂಥದ್ದು ಹೆಂಗಿತ್ತು ಎಂಬುದನ್ನು ವಿಲಿಯಂ ಬ್ಲೇಕ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತಾನಿಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್, ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.